ಮಂಗಳೂರಿನಲ್ಲಿ ಬಿಎಂಟಿಸಿ ಸಿಬ್ಬಂದಿ ಮೇಲೆ ನಿಲ್ಲದ ಹಲ್ಲೆಯ ಕೇಸ್. ಕರ್ತವ್ಯದ ವೇಳೆಗೆ ಬಿಎಂಟಿಸಿ ಚಾಲಕನ ಜೊತೆಗೆ ಕಿರಿಕ್ ತೆಗೆಯಲಾಗಿದೆ. ಬಸ್ಗೆ ಹತ್ತಿ ಡ್ರೈವರ್ ಮೇಲೆ ಹಲ್ಲೆಯನ್ನ ನಡೆಸಿದ ಅಪರಿಚಿತ ವ್ಯಕ್ತಿ. ನಿನ್ನೆ ಸಂಜೆ 5:40 ಸುಮಾರಿಗೆ ಒಂದು ಘಟನೆ ನಡೆದಿದೆ. ಮೆಜೆಸ್ಟಿಕ್ನಿಂದ ಸಿಕೆ ಪಾಳ್ಯದ ಕಡೆಗೆ ಹೋಗ್ತಾ ಇದ್ದಂತ ಬಸ್ ರೂಪತುಂಗ ರಸ್ತೆಯಲ್ಲಿ ಟ್ರಾಫಿಕ್ನಲ್ಲಿ ನಿಂತಿದ್ದ ವೇಳೆ ಹಲ್ಲೆ ನಡೆಸಲಾಗಿದೆ. ಪ್ರಶ್ನಿಸಿದ ಕಂಡಕ್ಟರ್ಗೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ಘಟನೆಯ ಸಂಬಂಧ ಹಲಸೂರು ಗೇಟ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ತರದ ಕೇಸಸ್ಗಳು ಹೆಚ್ಚಾಗ್ತಾ ಇದೆ. ಏಕಾಏಕಿಯಾಗಿ ಡ್ರೈವರ್ ಮೇಲೆ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡೋದು, ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಮನಸ್ಸು ಇಚ್ಛೆ ಥಳಿಸೋದು, ಎಲ್ಲೋ ಒಂದು ಕಡೆಯಲ್ಲಿ ಭದ್ರತೆ ಅನ್ನೋದು ಇಲ್ವಾ ಹಾಗಾದ್ರೆ ಪಾಪ ಅವ್ರಗಳಿಗೆ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇದು ಹಲಸೂರು ಗೇಟ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಏನು ಸಿಕ್ಕಿದೆ, ಯಾವ ರೀಸನಿಗೆ ಈ ಥರ ಹಲ್ಲೆಯನ್ನು ಮಾಡಲಾಗಿದೆ, ಅಂಥದ್ದು ಏನಾಗಿತ್ತು, ಏನು ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಕರ್ತವ್ಯದ ವೇಳೆಗೆ ಬಿಎಂಟಿಸಿ ಚಾಲಕನ ಜೊತೆಗೆ ಕಿರಿಕ್ ತೆಗೆದುಕೊಂಡು ಬಸ್ಗೆ ಹತ್ತಿ ಡ್ರೈವರ್ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅಪರಿಚಿತ ವ್ಯಕ್ತಿಯೋರ್ವರು. ನೋಡಿ, ನೀವು ಗಮನಿಸ್ತಾ ಇದ್ದೀರಾ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಬಸ್ ಡ್ರೈವರ್ಗೆ ಹೊಡಿತಾ ಇದ್ದಾರೆ ಅಂತ. ಏನು ಕಿರಿಕಾಗಿದೆ, ಯಾಕೆ ಈ ಥರ ಮಾಡಿದ್ದಾರೆ, ಅದರಲ್ಲೂ ಬಸ್ ಒಳಗೆ ನುಗ್ಗಿ ಹೊಡಿತಾರೆ ಅಂತಂದರೆ, ಹಾಗಿದ್ರೆ ಡ್ರೈವರ್ಸ್ಗಳಿಗೆ ಇಲ್ಲಿ ಭದ್ರತೆ ಅನ್ನೋದು ಇಲ್ವಾ ಅನ್ನೋದು ಪ್ರಶ್ನೆ. ಪಾಪ ಬಸ್ನಲ್ಲಿ ಕೂತಿದ್ದಾರೆ, ಇಳಿಯೋ ಹಾಗೂ ಇಲ್ಲ, ಹೊರಗೆ ಹೋಗೋ ಹಾಗೂ ಇಲ್ಲ. ಈ ವ್ಯಕ್ತಿ ಯಾರು ಅಂತ ಗೊತ್ತಾಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಆಗಿದೆ. ಕರ್ತವ್ಯ ನಿರತ ಡ್ರೈವರ್ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಕಳೆದ ಕೆಲವು ದಿನಗಳ ಹಿಂದೆಯೂ ಕೂಡ ಇದೇ ಥರದೊಂದು ಘಟನೆ ನಡೆದಿತ್ತು. ಏಕಾಏಕಿಯಾಗಿ ಬೈಕ್ನ ಸವಾರರಿಬ್ಬರು ಡ್ರೈವರ್ ಮೇಲೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದರು. ಆ ಘಟನೆನೇ ಇನ್ನೂ ಮರೆತಿಲ್ಲ. ಆಗಲೇ ಮತ್ತೊಂದು ಘಟನೆ ನಡೀತಾ ಇದೆ. ಇದು ನಿನ್ನೆ ಸಂಜೆ 5:40 ಸುಮಾರಿಗೆ ನಡೆದಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ವಿಚಾರಕ್ಕೆ ಇವರಿಬ್ಬರು ನಡುವೆ ಕಿರಿಕಾಗಿದೆ, ಏನಾಗಿತ್ತು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಜೊತೆಗೆ ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಮಾಹಿತಿ ಸಿಕ್ಕಿಲ್ಲ. ಅಪರಿಚಿತ ವ್ಯಕ್ತಿ ಅನ್ನೋದನ್ನು ಹೇಳಲಾಗ್ತದೆ, ಯಾಕಂದರೆ ಇದರಲ್ಲಿ ಮುಖ ಕೂಡ ಕ್ಲೀನಾಗಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಇದೆಲ್ಲದ್ರ ಬಗ್ಗೆ ಇದೀಗ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಎಫ್ಐಆರ್ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಏಕಾಏಕಿಯಾಗಿ ಬಸ್ನ ಒಳಗಡೆ ಹತ್ತಿ ಡ್ರೈವರ್ ಮೇಲೆ ಒಬ್ಬ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಹಲ್ಲೆಯನ್ನು ಮಾಡಿರುವಂಥ ಘಟನೆ ಇದು.